ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫುಲ್ ನ್ಯೂಸ್ಗೆ ಸ್ವಾಗತ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ದೇಶವೇ ಬೆಚ್ಚಿ ಬೀಳುವಂತ ದೊಡ್ಡ ಉಗ್ರ ದಾಳಿಯಾಗಿದೆ. ಈ ಸಲ ಪ್ರವಾಸಿಗರ ಮೇಲೆ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಕ್ರೂರ ಕೃತ್ಯ ನಡೆಸಲಾಗಿದೆ. ಸಾವು ನೋವು ಉಂಟಾಗಿದೆ ಭಾರಿ ಪ್ರಮಾಣದಲ್ಲಿ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದರೆ ಇಡೀ ಜಮ್ಮು ಕಾಶ್ಮೀರವನ್ನು ಹೈ ಅಲರ್ಟ್ನಲ್ಲಿ ಇಡಲಾಗಿದೆ. ಸೌದಿಯ ಜೆಡ್ಡಾದಲ್ಲಿದ್ದಂತಹ PM ನರೇಂದ್ರ ಮೋದಿ ಡೈರೆಕ್ಟ್ ಆಗಿ ಅಲ್ಲಿಂದಲೇ ಹೋಮ್ ಮಿನಿಸ್ಟರ್ ಅಮಿತ್ ಶಾಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಂಡು ಈಗಿಂದೀಗಲೇ ಕಾಶ್ಮೀರಕ್ಕೆ ಹೋಗುವಂತೆ ಹೋಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಆದೇಶವನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಕೂಡ ತುರ್ತಾಗಿ ಅಧಿಕಾರಿಗಳೊಂದಿಗೆ ಹೈ ಲೆವೆಲ್ ಮೀಟಿಂಗ್ ಮಾಡಿ ಈಗ ಶ್ರೀನಗರಕ್ಕೆ ಹಾರಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಾಶ್ಮೀರದಲ್ಲಿರೋ ಕನ್ನಡಿಗರ ರಕ್ಷಣೆಗೆ ಅಂತ ಅಧಿಕಾರಿಗಳ ಟೀಮ್ ಅನ್ನ ಕಾಶ್ಮೀರಕ್ಕೆ ಕಳಿಸಿದ್ದಾರೆ. ಸ್ನೇಹಿತರೆ, ಘಟನೆ ಎಷ್ಟು ಕ್ರೂರವಾಗಿದೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲೇ ನಡೆದ ಅತಿ ಭೀಕರ ಉಗ್ರ ದಾಳಿ. ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿರೋ ಬೈಸರನ್ ಅನ್ನೋ ಪರ್ವತದಲ್ಲಿ ಎಂದಿನಂತೆ ಮಂಗಳವಾರ ಕೂಡ ಪ್ರವಾಸಿಗರು ಹೋಗ್ತಾ ಇದ್ರು. ಕಾಲ್ನಡಿ ಅಥವಾ ಕುದುರೆ ಮೂಲಕ ಜನ ಇಲ್ಲಿ ಈ ಪ್ರದೇಶವನ್ನ ಕಣ್ತುಂಬಿಕೊಳ್ಳೋಕೆ ಬರ್ತಾರೆ. ಬೆಳಗ್ಗೆಯಿಂದ ಚೆನ್ನಾಗೇ ಇತ್ತು. ಆದರೆ ಮಧ್ಯಾಹ್ನ 2:30 ಹೊತ್ತಿಗೆ ಎಲ್ಲಿಂದಲೋ ಬಂದ ಉಗ್ರಗಾಮಿಗಳು ಇದ್ದಕ್ಕಿದ್ದಂತೆ ಗುಂಡಿನ ಮಳೆಯನ್ನ ಗರಿಜಿದ್ದಾರೆ. ಸಿಕ್ಕವ್ರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಕನಿಷ್ಠ 3 ಉಗ್ರರಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ದಾಳಿಗೆ ಸಿಕ್ಕಿರುವವರ ಪೈಕಿ ಇದುವರೆಗೂ ಒಬ್ಬರ ಸಾವು ಕನ್ಫರ್ಮ್ ಆಗಿದೆ. ತುಂಬಾ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗೋ ಆತಂಕ ಇದೆ. ಮೃತಪಟ್ಟವರನ್ನ ನಮ್ಮ ಶಿವಮೊಗ್ಗ ಮೂಲದ ಮಂಜುನಾಥ್ ಅಂತ ಗುರುತಿಸಲಾಗಿದೆ. ಏನೋ ಸ್ನೇಹಿತರೆ, ಆಘಾತಕಾರಿ ವಿಚಾರ ಏನು ಅಂತ ಹೇಳಿದ್ರೆ, ಆರಂಭದಲ್ಲಿ ಕೇವಲ 1 ಸಾವನ್ನು ಮಾಹಿತಿಯನ್ನು ಕನ್ಫರ್ಮ್ ಮಾಡಲಾಗಿತ್ತಲ್ಲ, ಈಗ 27ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಆ ಬೆಟ್ಟದ ಪ್ರದೇಶದಲ್ಲಿ ಕಂಡಲ್ಲಿ ಮೃತದೇಹಗಳು ಸಿಗ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಗಾಯಗೊಂಡಿದ್ದಾರೆ. ಹಾಗಾಗಿ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಇದು ಇತ್ತೀಚಿನ ದಶಕಗಳಲ್ಲಿ, ಕಳೆದ 20-30 ವರ್ಷಗಳಲ್ಲಿ ಕಾಶ್ಮೀರ ಕಂಡಂತ ಅತಿ ದೊಡ್ಡ ಉಗ್ರ ದಾಳಿ ಅಂತ ಇದನ್ನ ಈಗ ಪರಿಗಣಿಸಲಾಗ್ತಾ ಇದೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅಮಿತ್ ಶಾ, ಪ್ರವಾಸಿಗರ ಮೇಲಿನ ಈ ದಾಳಿಯನ್ನ ಸಹಿಸೋದಿಲ್ಲ, ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೋ ತನಕ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ. ಅತ್ತ PM ನರೇಂದ್ರ ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಉಗ್ರರ ಅಜೆಂಡಾ ಈಡೇರೋಕೆ ನಾವು ಬಿಡೋದಿಲ್ಲ, ಇದನ್ನ ಕಟುವಾಗಿ ಖಂಡಿಸ್ತೀನಿ, ಈ ದಾಳಿ ಹಿಂದೆ ಇದ್ದವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಯಾವಾಗೆಲ್ಲ ಭಾರತ ವಿದೇಶಗಳೊಂದಿಗೆ ಎಂಗೇಜ್ ಆಗಿರುತ್ತೋ, ಉದಾಹರಣೆಗೆ ಅಮೆರಿಕದ ಅಧ್ಯಕ್ಷರು ಬಂದಾಗ ಭಾರತಕ್ಕೆ, ಬಿಲ್ ಕ್ಲಿಂಟನ್ ಇಂದ ಹಿಡಿದು ಒಬಾಮಾ, ಟ್ರಂಪ್, ಯಾರೇ ಇರಲಿ, ಈ ಅಮೆರಿಕದ ಅಧ್ಯಕ್ಷರುಗಳು ಭಾರತಕ್ಕೆ ಬಂದಾಗ, ಅಥವಾ ಭಾರತದ ಪ್ರಧಾನಿ ಅಮೆರಿಕಾಗೆ ಹೋಗಿದ್ದಾಗ, ಅಥವಾ ಯಾವುದಾದ್ರು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಎಂಗೇಜ್ಮೆಂಟ್ನಲ್ಲಿದ್ದಾಗಲೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಬಾಲ ಬಿಚ್ಚಿ ಗಮನವನ್ನು ಆ ಕಡೆಗೆ ಸೆಳೆಯೋಕೆ ಪ್ರಯತ್ನ ಪಡ್ತಾರೆ. ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಕಾಶ್ಮೀರ ಒಂದು ವಿವಾದಿತ ವಿಚಾರ ಅಂತ ಗಮನ ಸೆಳೆಯೋಕೆ ಪ್ರಯತ್ನ ಪಡ್ತಾರೆ. ಈ ಹಿಂದೆ ಬಿಲ್ ಕ್ಲಿಂಟನ್ ಬಂದಾಗ ಆಗಿದ್ದಂತಹ ದೊಡ್ಡ ಹತ್ಯಾಕಾಂಡ ಜಮ್ಮು ಕಾಶ್ಮೀರದಲ್ಲಿ ಭಾರತ ಇನ್ನೂ ಕೂಡ ಮರ್ತಿಲ್ಲ. ಈಗ ನೋಡಿ, ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಭಾರತದಲ್ಲಿದ್ರು. ಅವರನ್ನ ವೆಲ್ಕಮ್ ಮಾಡಿ, ಅವರನ್ನ ಅತಿಥಿ ಸತ್ಕಾರ ಮಾಡಿ, ಅವ್ರನ್ನ ಮಾತಾಡಿಸಿ, ಅವ್ರನ್ನ ಭಾರತದಲ್ಲಿ ಇತರ ಪ್ರೋಗ್ರಾಮ್ಗಳಲ್ಲಿ ಬಿಟ್ಟು ಭಾರತದ PM ಸೌದಿಲಿ ಎಂಗೇಜ್ಮೆಂಟ್ ಇತ್ತು ಇವರಿಗೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೆ ಅವರು ಅಲ್ಲಿ ಮೀಟಿಂಗ್ ಅಲ್ಲಿದ್ರು. ಆ ಟೈಮ್ನಲ್ಲಿ ಈ ಅಟ್ಯಾಕ್ ಆಗಿದೆ. ಇನ್ನು ಮೃತ ಮಂಜುನಾಥ್ ಪತ್ನಿ ಈ ಕ್ರೂರ ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ. ನನ್ನ ಕಣ್ಣು ಮುಂದೆನೆ ಈ ಹತ್ಯೆ ಮಾಡಿದ್ರು. ಬೇಲ್ಪುರಿ ತಿಂತಾ ಇದ್ದಾಗ ನನ್ನ ಗಂಡನ ಮೇಲೆ ದಾಳಿ ಮಾಡಿದ್ರು. ನೀನು ಯಾವ ಧರ್ಮಕ್ಕೆ ಸೇರಿದವರು, ಹಿಂದೂನಾ ಅಂತ ಕೇಳಿದ್ರು. ಅದಾದ್ಮೇಲೆ ಹತ್ಯೆ ಮಾಡಿದ್ರು. ಹೋಗಿ ನಿಮ್ಮ ಮೋದಿಗೆ ಹೇಳಿ ಅಂತ ಹೇಳಿ ನನ್ನ ಗಂಡನನ್ನ ಮುಗಿಸಿಬಿಟ್ರು ಅಂತ ಹೇಳಿ ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲದೆ ಗಾಯಗೊಂಡವರನ್ನ ಕುದುರೆಗಳ ಮೂಲಕ ಪರ್ವತ ಪ್ರದೇಶದಿಂದ ಕೆಳಗೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ದಾಳಿಯ ಹೊಣೆಯನ್ನ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋ ಉಗ್ರ ಸಂಘಟನೆಯ ಮರಿ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಇದು ಯಾಕಂದ್ರೆ ಸ್ನೇಹಿತರೆ, ಈ ಸಂಘಟನೆ ಇದೆಯಲ್ಲ, ಲಷ್ಕರ್ ಸಂಘಟನೆಯ ಅಂಗಸಂಸ್ಥೆ, ಪಾಕಿಸ್ತಾನದಿಂದ ಆಪರೇಟ್ ಆಗುತ್ತೆ. 2024ರ ಬಂಡಿಪುರ ದಾಳಿ, 2020ರ ಕೇರನ್ ಎನ್ಕೌಂಟರ್, 2023ರ ಅನಂತನಾಗ್ ಉಗ್ರ ದಾಳಿ, ಎಲ್ಲದರಲ್ಲೂ ಇವ್ರ ಹೆಸರಿತ್ತು. ಅನಂತನಾಗ್ ದಾಳಿಯಲ್ಲಂತೂ 5 ಸೈನಿಕರನ್ನ ನಾವು ಕಳ್ಕೊಂಡಿದ್ವಿ. ಇಂಥ ಕ್ರೂರ ಪಡೆಯೇ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಸಿಖ್ಖರು, ಹಿಂದೂಗಳು, ಒಟ್ಟಾರೆ ಮುಸ್ಲಿಮರಲ್ಲದವರು ಈ ಭೂಮಿ ಮೇಲೆ ಇರಬಾರದು ಅನ್ನೋದು ಇದರ ಮೋಟೋ, ಇವರ ಒಂದು ಘೋಷವಾಕ್ಯ. ಕಾಶ್ಮೀರವನ್ನ ಸ್ವತಂತ್ರ ಮಾಡಿ ಅಲ್ಲಿ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅನ್ನೋದು ಇವರ ಕನಸು. ಮೊಹಮ್ಮದ್ ಅಬ್ಬಾಸ್ ಶೇಖ್ ಅನ್ನೋನು ಇದನ್ನ ಸ್ಥಾಪನೆ ಮಾಡಿದ.
ಈತನನ್ನ 2021ರಲ್ಲಿ ನಮ್ಮ ಭದ್ರತಾ ಪಡೆಗಳು ಹೊಡೆದು ಹಾಕಿದ್ರು. ಆದ್ರೂ ಕೂಡ ತಲೆ ಕತ್ತರಿಸಿದರೂ ಉಳಿಯುವ ಜೀವಿ ರೀತಿಯಲ್ಲಿ ಇದರ ಬಾಲ ಈಗ ಉಳ್ಕೊಂಡಿದೆ. ನಿರಂತರವಾಗಿ ದಾಳಿಗಳನ್ನ ನಡೆಸ್ತಾನೆ ಇದ್ದಾರೆ. ಈ ದಾಳಿಯ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೆಚ್ಚಿನ ಸೇನೆಯನ್ನ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಶಾಕ್ ಆಗಿದೆ, ನಾನು ಈ ಕೂಡಲೇ ಶ್ರೀನಗರಕ್ಕೆ ವಾಪಸ್ ಆಗ್ತೀನಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋವರೆಗೂ ನಾನು ಸುಮ್ಮನಾಗಲ್ಲ, ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸ್ತೀನಿ, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಅಮಾಯಕ ಪ್ರವಾಸಿಗರನ್ನ ಗುರಿಯಾಗಿಸಿ ಈ ದಾಳಿಯನ್ನ ಪಾಕ್ ಉಗ್ರರೇ ಮಾಡಿಸಿದ್ದಾರೆ. ಜನದಟ್ಟಣೆ ಇರೋ ಪ್ರದೇಶಗಳಲ್ಲಿ ನಮ್ಮ ಯೋಧರು ಹಾಗೂ ಸೈನಿಕರನ್ನ ಎದುರಿಸಲಿಕ್ಕೆ ಇವರಿಗೆ ತಾಕತ್ತಿಲ್ಲ, ಅದಕ್ಕೆ ಇಂಥ ಹೇಡಿತನದ ಕೃತ್ಯ ಮಾಡಿದ್ದಾರೆ ಅಂತ ಕಾಶ್ಮೀರದ ಬಿಜೆಪಿ ನಾಯಕ ರವೀಂದ್ರ ರೈನಾ ಕೂಡ ಕಿಡಿಕಾರಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೂಡ ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಿಂದ ಕೂಡ ಕನ್ನಡಿಗರ ರಕ್ಷಣೆಗೆ ಅಂತ ಅಧಿಕಾರಿಗಳ ಟೀಮ್ ಅನ್ನ ಸಿಎಂ ಕಳಿಸಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ಹತ್ತಿಕ್ಕೋಕೆ ಕೋಬ್ರಾ ಪಡೆಯನ್ನ ಕಳಿಸಿತ್ತು ಕೇಂದ್ರ ಸರ್ಕಾರ. ಅದಕ್ಕೂ ಮುಂಚೆ NSG ಕಮಾಂಡೋ ಯೂನಿಟ್ ಅನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಈಗ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿವಸ ಭದ್ರತಾ ಪಡೆಗಳೊಂದಿಗೆ ಇವರು ಸಂಘರ್ಷ ನಡೀತಾ ಇತ್ತು. ಈಗ ಪ್ರವಾಸಿಗರನ್ನ, ನಿಮ್ಮ ಗಮನಕ್ಕಿರಲಿ, ಕಾಶ್ಮೀರದಲ್ಲಿ ಬಹಳ ವರ್ಷಗಳಿಂದ ಪ್ರತ್ಯೇಕತಾವಾದ ಇದ್ರೂ ಕೂಡ ಆ ಪ್ರತ್ಯೇಕತಾವಾದಿಗಳು ಪ್ರವಾಸಿಗರನ್ನ ಅಷ್ಟು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಕಾಶ್ಮೀರದಲ್ಲಿದ್ದಂಥ ಕೆಲವೊಂದಷ್ಟು ಭಾರತ ವಿರೋಧಿ ಮೈಂಡ್ಸೆಟ್ಗಳು ಕೂಡ ಪ್ರವಾಸಿಗರನ್ನ ಜಾಸ್ತಿ ಟಚ್ ಮಾಡ್ತಾ ಇರಲಿಲ್ಲ. ಧಾರ್ಮಿಕ ಪ್ರವಾಸಿಗರು, ಅಮರನಾಥಕ್ಕೆ ಹೋಗೋರು, ವೈಷ್ಣೋದೇವಿಗೆ ಹೋಗೋರು, ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಕೆಲವೊಂದ್ಸಲ. ಆದರೆ ಜಮ್ಮು ಕಾಶ್ಮೀರಕ್ಕೆ ಅಲ್ಲಿನ ಸೀನರಿ ನೋಡೋಕೆಲ್ಲ ಹೋಗ್ತಾರಲ್ಲ, ಕಾಶ್ಮೀರ ನೋಡೋಕೆ ಅಂತ ಹೇಳಿ ಹೋಗ್ತಾರಲ್ಲ, ಹಿಮಾಲಯ ನೋಡೋಕೆ, ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಪ್ರವಾಸಿಗರೇ ಜಮ್ಮು ಕಾಶ್ಮೀರದ ಬ್ರೆಡ್ ಅಂಡ್ ಬಟರ್, ಹೊಟ್ಟೆಪಾಡು. ದೊಡ್ಡ ಪ್ರಮಾಣದ ಆದಾಯ ಪ್ರವಾಸಿಗರಿಂದ ಇಲ್ಲಿಗೆ ಬರ್ತಾ ಇತ್ತು. ಹಾಗಾಗಿ ಪ್ರವಾಸಿಗರ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲಿನ ಜನರ ಬೆಂಬಲ ಕೂಡ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಉಗ್ರರು ಅದನ್ನು ಜಾಸ್ತಿ ಮಾಡ್ತಿರ್ಲಿಲ್ಲ. ಜೊತೆಗೆ ಆರ್ಟಿಕಲ್ 370 ತೆಗೆದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಯಿತು, ದೊಡ್ಡ ಪ್ರಮಾಣದಲ್ಲಿ ರೈಸ್ ಆಯಿತು. ಸೇಮ್ ಟೈಮ್ ದೊಡ್ಡ ಪ್ರಮಾಣದಲ್ಲಿ ಉಗ್ರ ನಿರೋಧಕ ಕಾರ್ಯಾಚರಣೆ ನಡೆಸಲಾಯಿತು. ಸಾಲು ಸಾಲು ಉಗ್ರರನ್ನ ಹೊಡೆದುರುಳಿಸಲಾಯಿತು. ಈಗ ನೇರವಾಗಿ ಯೋಧರೊಂದಿಗೆ ಮುಖಾಮುಖಿಯಾಗೋದರ ಬದಲು ನಿಶಸ್ತ್ರರಾಗಿರೋ ನಾಗರಿಕರನ್ನ, ವಿಶೇಷವಾಗಿ ಕಾಶ್ಮೀರ ಪಾಲಿಗೆ ಜೀವ ಸೆಲೆಯಾಗಿರೋ ಪ್ರವಾಸೋದ್ಯಮವನ್ನು ಟಾರ್ಗೆಟ್ ಮಾಡಿ ನಾವು ಏನೇ ಮಾಡಿ ನಾವು ಏನಾದರೂ ಮಾಡ್ತಾನೆ ಇರ್ತೀವಿ ಅನ್ನೋದನ್ನು ಸಾಬೀತು ಮಾಡೋಕೆ, ನಾವಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋಕೆ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ. ಸದ್ಯ 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಭಾರತದೊಂದಿಗಿನ ಅಮೆರಿಕದ ಸಂಬಂಧವನ್ನ ತುಂಬಾ ಮಹತ್ವ ಕೊಟ್ಟು ಮಾತನಾಡಿದ್ದಾರೆ. 21ನೇ ಶತಮಾನದ ಭವಿಷ್ಯವನ್ನ ಭಾರತ ಮತ್ತು ಅಮೆರಿಕದ ಬಲದಿಂದ ನಿರ್ಧಾರ ಮಾಡಲಾಗುತ್ತೆ ಅಂತ JD ವಾನ್ಸ್ ಹೇಳಿದ್ದಾರೆ. ಇನ್ನು 75 ವರ್ಷ ಬಾಕಿ ಇದೆ ಸೆಂಚುರಿಯಲ್ಲಿ, ನಮ್ಮಿಬ್ಬರ ಸಂಬಂಧ ಅದನ್ನು ಡಿಸೈಡ್ ಮಾಡುತ್ತೆ, ಈ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ಅಂತ ಹೇಳಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ, ಇನ್ಫ್ರಾಸ್ಟ್ರಕ್ಚರ್, ಎಮರ್ಜಿಂಗ್ ಟೆಕ್ನಾಲಜಿ ಮತ್ತು ಎನರ್ಜಿ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಕೆಲಸ ಮಾಡೋಕೆ ಅಮೆರಿಕ ಉತ್ಸುಕವಾಗಿದೆ. ಅಲ್ಲದೆ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಅಮೆರಿಕ ಎರಡು ಒಟ್ಟಿಗೆ ಬೆಳವಣಿಗೆ ಕಾಣಬೇಕು, ಇಬ್ಬರೂ ಉದ್ಧಾರ ಆಗಬೇಕು ಅಂತ ಬಯಸ್ತಾರೆ ಅಂತ ಹೇಳಿದ್ದಾರೆ. ಅಮೆರಿಕ ಭಾರತದೊಂದಿಗೆ ಒಳ್ಳೆ ಪಾರ್ಟ್ನರ್ ಆಗೋಕೆ ಟ್ರಂಪ್ ಕೂಡ ಬಯಸ್ತಾರೆ ಅಂತ JD ವಾನ್ಸ್ ಹೇಳಿದ್ದಾರೆ. ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ಬಗ್ಗೆ JD ವಾನ್ಸ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಟ್ರೇಡ್ ಅಗ್ರಿಮೆಂಟ್ನ ಔಟ್ಲೈನ್ ಅನ್ನ, ಒಂದಷ್ಟು ಬೇಸಿಕ್ ವಿಚಾರಗಳನ್ನ ನಾವು ಫೈನಲೈಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸ್ನೇಹಿತರೊಂದಿಗೆ ವ್ಯಾಪಾರ ಸಂಬಂಧ ಉತ್ತಮ ಒಪ್ಪಂದಗಳನ್ನೆಲ್ಲ ಮಾಡ್ಕೊಳ್ಳೋಕೆ ನಾವು ಬಯಸ್ತೀವಿ. ಭಾರತ ಅಮೆರಿಕದ ನಡುವಿನ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಫೌಂಡೇಶನಲ್ ಕೆಲಸಗಳನ್ನು ನಾವು ಫೈನಲೈಸ್ ಮಾಡಿಬಿಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಟ್ರಂಪ್ ಟ್ಯಾರಿಫ್ ಯುದ್ಧದ ನಡುವೆನೇ ಈ ಹೇಳಿಕೆ ಮಹತ್ವ ಪಡ್ಕೊಳ್ತಾ ಇದೆ. ಭಾರತದೊಂದಿಗೆ ಅಮೆರಿಕದ ಡೀಲ್ ಬೇಗ ಆಗೋ ನಿರೀಕ್ಷೆ ಮನೆ ಮಾಡಿದೆ. ಅಲ್ಲದೆ ನಾವೆಲ್ಲ ಸೇರಿ ಹೊಸ ಪ್ರಕಾಶಮಾನವಾದ ಜಗತ್ತನ್ನು ಸೃಷ್ಟಿಸಬೇಕಾಗಿದೆ ಅಂತ ಹೇಳಿದ್ದಾರೆ. JD ವ್ಯಾನ್ಸ್ F-35 ಫೈಟರ್ ಜೆಟ್ ಬಗ್ಗೆ ಮತ್ತೆ ಉಲ್ಲೇಖ ಮಾಡಿದ್ದಾರೆ. ಟ್ರಂಪ್ ಈ ಹಿಂದೆ ಆಫರ್ ಮಾಡಿದ್ರಲ್ಲ ಭಾರತಕ್ಕೆ, ಇವರು ಕೂಡ ಹೇಳಿದ್ದಾರೆ ಭಾರತ ಮತ್ತು ಅಮೆರಿಕ ಈಗ ಆಲ್ರೆಡಿ ಉತ್ತಮ ರಕ್ಷಣಾ ಸಂಬಂಧವನ್ನು ಹೊಂದಿವೆ. ಅಮೆರಿಕ ಭಾರತದೊಂದಿಗೆ ಹೆಚ್ಚು ಸೇನಾಭ್ಯಾಸಗಳನ್ನು ಮಾಡೋಕೆ ಬಯಸುತ್ತೆ. ನಮ್ಮಿಂದ ಹೆಚ್ಚು ರಕ್ಷಣಾ ಸಾಮಗ್ರಿಯನ್ನು ಭಾರತ ಕೂಡ ಖರೀದಿ ಮಾಡಲಿ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತ F-35 ಅನ್ನ ಖರೀದಿ ಮಾಡೋ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ PM ಮೋದಿ ಒಬ್ಬ ಟಫ್ ನೆಗೋಷಿಯೇಟರ್, ಅಂದ್ರೆ ಭಾರತಕ್ಕಾಗಿ ಡೀಲ್ಗಳನ್ನ ತಗೊಂಡ್ಬರೋಕೆ ಚೆನ್ನಾಗಿ ಅವರು ವಾದ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಗತ್ತಲ್ಲೇ, ಅಂದ್ರೆ ಡೆಮೊಕ್ರೆಟಿಕ್ ವರ್ಲ್ಡ್ ನಲ್ಲೇ ಮೋದಿ ಅತಿ ಹೆಚ್ಚು ಪಾಪ್ಯುಲರ್ ವ್ಯಕ್ತಿ ಅಂತ JD ವ್ಯಾನ್ಸ್ ಹೊಗಳಿದ್ದಾರೆ. ಅಲ್ಲದೆ ಮೋದಿಯ ಅಪ್ರೂವಲ್ ರೇಟಿಂಗ್ ನೋಡಿದ್ರೆ ನಮಗೆಲ್ಲ ಹೊಟ್ಟೆಗಿಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಕೂಡ ಮೋದಿನ ತುಂಬಾ ಇಷ್ಟಪಟ್ಟರ ಜೊತೆ ಮಾತಾಡಿದಾನ. ಅವರು ಈ ರೀತಿ ಗ್ಲೋಬಲ್ ಲೀಡರ್ಗಳಲ್ಲಿ ಇಬ್ಬರನ್ನೇ ಇಷ್ಟಪಟ್ಟಿದ್ದು, ಒಂದು ಟ್ರಂಪ್, ಅದು ಬಿಟ್ರೆ ಮೋದಿ ಅವ್ರನ್ನ ನಮ್ಮ ಮಕ್ಕಳು ಇಷ್ಟಪಟ್ಟರು.
ಇಲ್ಲಿನ ಊಟ ಕೂಡ ಅವರಿಗೆ ಬಹಳ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಅಕ್ಷರಧಾಮ ಟೆಂಪಲ್ಗೆ ಭೇಟಿ ಕೊಟ್ಟಿದ್ದೆ, ಭಾರತದ ಇತಿಹಾಸ, ಭಾರತದ ಶಿಲ್ಪಕಲೆಯನ್ನು ನೋಡಿ ಬೆರಗಾದೆ ನಾನು ಅಂತ ಜೆಡಿ ವ್ಯಾನ್ಸ್ ಗುಣಗಾನ ಮಾಡಿದ್ದಾರೆ. ದೇಶದಲ್ಲಿ ಕಾರ್ಯಾಂಗ ವರ್ಸಸ್ ನ್ಯಾಯಾಂಗ ಅನ್ನೋ ಸಂಘರ್ಷ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ. ಈಗ ಮಾಜಿ ವಕೀಲ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪಾರ್ಲಿಮೆಂಟ್ ಸುಪ್ರೀಂ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಚುನಾವಣೆ ಮೂಲಕ ಜನರಿಂದ ಆಯ್ಕೆಯಾಗುವ ಜನಪ್ರತಿನಿಧಿಗಳು ಅಲ್ಟಿಮೇಟ್ ಮಾಸ್ಟರ್ಸ್ ಆಗಿರ್ತಾರೆ. ಡೆಮಾಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಭಾರತದ ಪ್ರಜೆಗಳಿಗಿಂತ ಬೇರೆ ಯಾರೂ ಮೇಲೆ ಇಲ್ಲ. ಸಂವಿಧಾನದಡಿಯಲ್ಲಿ ಭಾರತದ ಪ್ರಜೆಗಳು ಪ್ರತಿನಿಧಿಗಳ ಮೂಲಕ ಅವರ ನಿರ್ಧಾರ ಮತ್ತು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನ ಹೊಣೆಗಾರರನ್ನಾಗಿ ಮಾಡ್ತಾರೆ. ಹೀಗಾಗಿ ಪಾರ್ಲಿಮೆಂಟೇ ಸುಪ್ರೀಂ ಆಗಿರುತ್ತೆ. ಸಂವಿಧಾನ ಇರೋದು ಜನರಿಗಾಗಿ, ಅದನ್ನು ರಕ್ಷಣೆ ಮಾಡೋದು ಈ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಅಂತ ಧನ್ಕರ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ಬಿಲ್ ಪಾಸ್ ಮಾಡೋಕೆ ಡೆಡ್ಲೈನ್ ಕಾರಣಕ್ಕಾಗಿ ಕೋರ್ಟ್ ತನ್ನ ಅಧಿಕಾರ ಮೀರಿ ವರ್ತಿಸ್ತಾ ಇದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಮತ್ತೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರತಿನಿಧಿಗಳು ಮತ್ತು ಪ್ರಜೆಗಳೇ ಸುಪ್ರೀಂ, ಸಂಸತ್ತೇ ಗ್ರೇಟ್ ಅಂತ ಉಪರಾಷ್ಟ್ರಪತಿ ಧನ್ಕರ್ ಮತ್ತೊಮ್ಮೆ ನ್ಯಾಯಾಂಗದ ಮೇಲೆ, ಹೈಯರ್ ಜುಡಿಷಿಯರಿ ಮೇಲೆ ತೀವ್ರ ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ವಕ್ಫ್ ತಿದ್ದುಪಡಿ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ನಡೆದ ಪ್ರತಿಭಟನೆ ವೇಳೆ 3 ಪ್ರಾಣ ಕಳ್ಕೊಂಡಿದ್ರು. ಅದಕ್ಕೆಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಇದರ ವಿಚಾರಣೆ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಪ್ಯಾರಾಮಿಲಿಟರಿ ನಿಯೋಜಿಸಬೇಕು ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ಜಸ್ಟಿಸ್ ಬಿ.ಆರ್. ಗವಾಯಿ ಮುಂದೆ ಹೇಳಿದ್ರು. ಇದಕ್ಕೀಗ ಬಿ.ಆರ್. ಗವಾಯಿ ಪ್ರತಿಕ್ರಿಯಿಸಿ, ಈ ಆದೇಶ ಹೊರಡಿಸೋಕು ನಾವು ರಾಷ್ಟ್ರಪತಿಗಳಿಗೆ ಹೇಳಬೇಕಾ, ಮ್ಯಾಂಡಮಸ್ ಹೊರಡಿಸಬೇಕು ಅಂತ ನೀವು ಬಯಸ್ತೀರಾ? ಈಗ ಆಲ್ರೆಡಿ ನಾವು ಕಾರ್ಯಾಂಗವನ್ನು ಅತಿಕ್ರಮಿಸಿದ ಆರೋಪವನ್ನು ಹೊತ್ಕೊಂಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಬೆಂಗಳೂರಲ್ಲಿ ನಡೆದಂತಹ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಮತ್ತು ವಿಕಾಸ್ ಕುಮಾರ್ ಕಾಲ್ ಸೆಂಟರ್ ಉದ್ಯೋಗಿ ಅವರ ನಡುವೆ ನಡೆದಂತಹ ಹೊಡೆದಾಟ, ರೋಡ್ನಲ್ಲಿ ಅವರಿಬ್ಬರು ಪಿತ್ತನೆ ತೆಗೆದುಕೊಂಡು ಮಾಡ್ಕೊಂಡಿರೋ ಹೊಡೆದಾಟ, ಗಲಾಟೆ ಇದೆಯಲ್ಲ, ಅದಕ್ಕೆ ಭಾಷೆಯ ಬಣ್ಣವನ್ನ, ಅದಕ್ಕೆ ಉತ್ತರ ಮತ್ತು ದಕ್ಷಿಣ ಭಾರತದವರು ಅಂತೆಲ್ಲ ಬಣ್ಣವನ್ನ ಕಟ್ಟಿ ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಕಳೆಯುವ ಪ್ರಯತ್ನ ಕೂಡ ಆಯ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಆಮೇಲೆ ಇನ್ನಷ್ಟು ವಿಜುವಲ್ಸ್, ದೃಶ್ಯಗಳೆಲ್ಲ ಹೊರಗೆ ಬಂದು ಇವರು ಏನು ಕಮ್ಮಿ ಇಲ್ಲದಂತೆ, ಈ ವಿಂಗ್ ಕಮಾಂಡರ್ ಕೂಡ ಮುಖಕ್ಕೆಲ್ಲ ಫುಲ್ ಗಾಯ ಆಗಿ ರಕ್ತ ಬಂದಿರೋದು ಹೌದು, ಆದರೆ ಅದಾದ್ಮೇಲೆ ಇವರು ಕೂಡ ಏನು ಕಮ್ಮಿ ಇಲ್ಲದಂತೆ ಫುಟ್ಬಾಲ್ ಒದ್ದಂಗೆ ಒದ್ದು ಆ ವಿಕಾಸ್ ಕುಮಾರ್ನ ಅಟ್ಟಾಡಿಸ್ಕೊಂಡು ಹೊಡೆದಿರೋದು, ಅವ್ರು ಹೊಡೆದೇ ಇಲ್ಲ ಅಂತ ಸುಳ್ಳು ಹೇಳಿದ್ದು, ಅದೆಲ್ಲ ಆಮೇಲೆ ಬಹಿರಂಗ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಸೊ ಈಗ ಆತನ ಮೇಲೂ ಕೂಡ, ವಿಂಗ್ ಕಮಾಂಡರ್ ಮೇಲೂ ಕೂಡ ಕೊಲೆ ಯತ್ನದ ಕೇಸ್ ದಾಖಲಾಗಿದೆ. ಜೊತೆಗೆ ವಿಕಾಸ್ ಕುಮಾರ್ನನ್ನ ಕೂಡ ಏನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಆತನನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಏನೋ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ವಿಂಗ್ ಕಮಾಂಡರ್ ಯುವಕನ ಮೇಲೆ ಹಲ್ಲೆ ಮಾಡಿರೋ ವಿಚಾರಕ್ಕೆ ಕಾನೂನು ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ವಿಂಗ್ ಕಮಾಂಡರ್ ಆಗಲಿ ಯಾರೇ ಆಗಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ. ವಾಹನ ಟಚ್ ಆದ ವಿಚಾರಕ್ಕೆ ಬೋಸ್ ಕನ್ನಡಿಗ ವಿಕಾಸ್ ಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಕನ್ನಡಿಗರ ಸ್ವಾಭಿಮಾನ ಕೆಣಕಿ ದುಷ್ಟತನವನ್ನ ಮೆರೆದಿದ್ದಾರೆ. ಭಾಷೆಯ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡೋ ಅಥವಾ ನಿಂದಿಸೋ ಸಣ್ಣತನ ನಮ್ದಲ್ಲ ಅಂತ ಸಿದ್ದರಾಮಯ್ಯ ಒಂದಷ್ಟು ಅದರಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಕೇರಳದ ದಿ ಮಲಬಾರ್ ಮಲ್ಟಿ ಸ್ಟೇಟ್ ಅಗ್ರೋ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು ಹೊರವಲಯದಲ್ಲಿ ಸಾವಿರಾರು ಗ್ರಾಹಕರಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. 2019ರಲ್ಲಿ ಸರ್ಜಾಪುರದ ದೊಮ್ಮಸಂದ್ರದಲ್ಲಿ ಬ್ರಾಂಚ್ ಓಪನ್ ಮಾಡಿ ಆಕರ್ಷಕ ಬಡ್ಡಿ ದರ ಕೊಡೋದಾಗಿ ಲಕ್ಷ ಹಣವನ್ನ ಎಫ್ಡಿ ಇಟ್ಕೊಂಡಿದ್ರು. ಅಲ್ಲದೆ ಡೈಲಿ, ವೀಕ್ಲಿ ಮತ್ತು ಮಂತ್ಲಿ ಪಿಗ್ಮಿ ಸಂಗ್ರಹ ಮಾಡಿ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ. ಆರಂಭದಲ್ಲಿ ಕರೆಕ್ಟ್ ಆಗಿ ಗ್ರಾಹಕರಿಗೆ ಹಣವನ್ನು ವಾಪಸ್ ಕೊಡ್ತಾ ಇದ್ರು. ಇದರಿಂದಾಗಿ ಬೇರೆ ಕಡೆ ಇದ್ದ ಹಣವನ್ನೆಲ್ಲ ತಗೊಂಬಂದು ಗ್ರಾಹಕರು ಜಾಸ್ತಿ ಬಡ್ಡಿ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ರು. ಆದರೆ ಕಳೆದ ವರ್ಷ ದಿಢೀರಂತ ಸಿಬ್ಬಂದಿ ಮಲಬಾರ್ ಸೊಸೈಟಿ ಬಾಗಿಲನ್ನ ಬಂದ್ ಮಾಡಿ ಓಡ್ ಹೋಗಿದ್ದಾರೆ. ಏನೋ ಪ್ರಜ್ವಲ್ ರೇವಣ್ಣರ ತನ್ನ ಮೇಲಿನ ಅತ್ಯಾಚಾರ ಪ್ರಕರಣ ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಕೊಟ್ಟಿದ್ದ ಜಾಮೀನನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದೆ. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಹಾಗೂ ಮಹಾದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ನಡೆದಿದೆ. ಮುಂದಿನ ವಿಚಾರಣೆಯನ್ನ ಮೇ 14ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈರನ್ನ ರಾಜ್ಯಸಭೆಗೆ ಕಳಿಸೋಕೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜನವರಿಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಸದಸ್ಯ ವಿಜಯಸಾಯಿ ರೆಡ್ಡಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಹೀಗಾಗಿ ಮುಂದಿನ ಮೇ 9ನೇ ತಾರೀಕು ಈ ಸ್ಥಾನಕ್ಕೆ ಉಪಚುನಾವಣೆ ಇದೆ. ಅದರಲ್ಲಿ ಅಣ್ಣಾಮಲೈ ಅಥವಾ ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ಅವರನ್ನ ಕಣಕ್ಕಿಳಿಸೋಕೆ ಬಿಜೆಪಿ ತಯಾರಿ ನಡೆಸ್ತಾ ಇದೆ.
ಈ ಕುರಿತು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ದಿಲ್ಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಮೀಟ್ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಸುದ್ದಿ. ಆಂಧ್ರ ವಿಧಾನಸಭೆಯಲ್ಲಿ ಈಗ ಟಿಡಿಪಿಗೆ ಸ್ಪಷ್ಟ ಬಹುಮತ ಇರುವುದರಿಂದ ಈ ರಾಜ್ಯಸಭಾ ಸ್ಥಾನವನ್ನ ಮಿತ್ರ ಪಕ್ಷದ ಮೂಲಕ ಬಿಜೆಪಿ ತನ್ನದು ಮಾಡಿಕೊಳ್ಳೋಕೆ ಹೊರಟಿದೆ ಅಂತ ಹೇಳಲಾಗ್ತಿದೆ. ರಿಯಲ್ ಎಸ್ಟೇಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಬಾಲಿವುಡ್ ನಟ ಮಹೇಶ್ ಬಾಬುಗೆ ಇಡಿ ನೋಟಿಸ್ ಕಳಿಸಿದೆ. ಸಾಯಿ ಸೂರ್ಯ ಡೆವಲಪರ್ಸ್ ಮತ್ತು ಸುರಾನಾ ಗ್ರೂಪ್ ಈ ಎರಡು ಕಂಪನಿಗಳು ಅನಧಿಕೃತ ಭೂಮಿ ಮಾರಾಟ, ಒಂದೇ ಪ್ಲಾಟ್ನ ಹಲವರಿಗೆ ಮಾರಾಟ ಮಾಡಿರೋದು, ಫೇಕ್ ರಿಜಿಸ್ಟ್ರೇಷನ್ ಗ್ಯಾರಂಟಿ ಆರೋಪಗಳನ್ನ ಫೇಸ್ ಮಾಡ್ತವೆ. ಈ ಕಂಪನಿಗಳ ಪ್ರಾಪರ್ಟೀಸ್ ಅನ್ನ ಪ್ರಮೋಟ್ ಮಾಡೋಕೆ ಮಹೇಶ್ ಬಾಬು 3.4 ಕೋಟಿ ರೂಪಾಯಿ ಚೆಕ್ ಮತ್ತು 2.5 ಕೋಟಿ ರೂಪಾಯಿ ಕ್ಯಾಶ್ ಪಡೆದಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ಈ ಸಂಬಂಧ ವಿಚಾರಣೆಗೆ ಬನ್ನಿ ಅಂತ ಮಹೇಶ್ ಬಾಬು ಸೂಪರ್ ಸ್ಟಾರ್ಗೆ ನೋಟಿಸ್ ಕೊಟ್ಟಿದೆ ಇಡಿ. ಮತ್ತೊಂದು ಕಡೆ ಕೈಲಾಸ ಮಾನಸ್ ಸರೋವರ ಯಾತ್ರೆ ಜೂನ್ 30ರಿಂದ ಶುರುವಾಗುತ್ತೆ ಅಂತ ಕೇಂದ್ರದ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಕೋವಿಡ್ ಪ್ಯಾಂಡಮಿಕ್ ಕಾರಣದಿಂದ 2020ರಲ್ಲಿ ಯಾತ್ರೆಯನ್ನ ಸ್ಟಾಪ್ ಮಾಡಲಾಗಿತ್ತು. ಇದೀಗ 5 ವರ್ಷಗಳ ನಂತರ ಮತ್ತೆ ಯಾತ್ರೆ ಶುರುವಾಗ್ತಾ ಇದೆ. ಜೂನ್ 30ನೇ ತಾರೀಕು 50 ಜನರ 5 ಗ್ರೂಪ್ ಅಂದ್ರೆ ಒಟ್ಟು 250 ಜನ ದಿಲ್ಲಿಯಿಂದ ಯಾತ್ರೆಯನ್ನ ಪ್ರಾರಂಭ ಮಾಡ್ತಾರೆ. ಇವರು ಲಿಪುಲೇಕ್ ಪಾಸ್ ಮೂಲಕ ಜುಲೈ 10ನೇ ತಾರೀಕು ಚೀನಾ ತಲುಪಿ ನಂತರ ಆಗಸ್ಟ್ 22ಕ್ಕೆ ಭಾರತಕ್ಕೆ ಮರಳಿ ವಾಪಸ್ ಆಗ್ತಾರೆ. ಅಂದಹಾಗೆ ಹಿಂದೂಗಳ ಪವಿತ್ರ ಸ್ಥಳಗಳಾಗಿರೋ ಕೈಲಾಸ ಪರ್ವತ ಮತ್ತು ಮಾನಸ್ ಸರೋವರ ಟಿಬೆಟ್ನಲ್ಲಿದ್ದು ಸದ್ಯ ಚೀನಾದ ಕಂಟ್ರೋಲ್ನಲ್ಲಿದೆ. 2019ರಲ್ಲಿ ಒಟ್ಟು 949 ಮಂದಿ ಯಾತ್ರಿಕರು ಕೈಲಾಸ ಮಾನಸ್ ಸರೋವರ ಯಾತ್ರೆಯನ್ನ ಮಾಡಬಂದಿದ್ರು. ಕೇಂದ್ರ ಲೋಕಸೇವಾ ಆಯೋಗ ಕಳೆದ ವರ್ಷ ಐಎಎಸ್ ಐಪಿಎಸ್ ಸೇರಿ ವಿವಿಧ ಹುದ್ದೆಗಳಿಗಾಗಿ ನಡೆಸಿದ ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಿದೆ. 5.83 ಲಕ್ಷ ಜನ ಎಕ್ಸಾಮ್ ಬರೆದಿದ್ರು. ಆ ಪೈಕಿ ಅಂತಿಮವಾಗಿ 1009 ಅಭ್ಯರ್ಥಿಗಳು ಈಗ ಅರ್ಹತೆ ಪಡೆದಿದ್ದಾರೆ. ಇದರಲ್ಲಿ 725 ಪುರುಷರು ಮತ್ತು 284 ಮಹಿಳೆಯರಿದ್ದಾರೆ. ಟಾಪ್ 50ರಲ್ಲಿ ರಾಜ್ಯದ 2 ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ರಂಗಾ ಮಂಜು 24ನೇ ಹಾಗೂ ಡಾಕ್ಟರ್ ಸಚಿನ್ ಹರಿಹರ್ 41ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಚುನಾವಣೆ ಇರುವಂತಹ ಬಿಹಾರದ ಬಕ್ಸರ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮುಜುಗರ ಉಂಟಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರಲ್ಲಿಗೆ ಒಂದು ಭಾಷಣ ಮಾಡೋಕ್ಕಿಂತ ಹೋಗಿದ್ರು, ಜನನೇ ಇರಲಿಲ್ಲ, ಫುಲ್ ಖಾಲಿ. ಹೀಗಾಗಿ ರೊಚ್ಚಿಗೆದ್ದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮನೋಜ್ ಪಾಂಡೆ ಅವರನ್ನ ಪಾರ್ಟಿಯಿಂದ ಅಮಾನತು ಮಾಡಿಬಿಟ್ಟಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಖರ್ಗೆ ಸುಮಾರು 50 ನಿಮಿಷಗಳ ಕಾಲ ಭಾಷಣ ಮಾಡಬೇಕಾಗಿತ್ತು. 42 ಡಿಗ್ರಿ ಟೆಂಪರೇಚರ್ ಇತ್ತು. ಅಷ್ಟಾದರೂ ಕೂಡ ಹೋಗಿದ್ರು ಇವರು ಈ ವಯಸ್ಸಲ್ಲೂ. ಅಲ್ಲಿ ನೋಡಿದ್ರೆ ಒಂದು ಫ್ಯಾನ್ ಕೂಡ ಇಟ್ಟಿರಲಿಲ್ಲ. ಆ ಶೆಕೆಯಲ್ಲಿ ಜನ ಯಾರು ಬಂದಿರಲಿಲ್ಲ. ಇರೋ ಬೆರಳೆಣಿಕೆಯಷ್ಟು ಜನ ಬಿಸಿಲಲ್ಲಿ ಯಾರು ಕೂರ್ತಾರೆ ಅಂತ ಹೋಗಿ ದೂರದಲ್ಲಿ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ರು. ಇವರು ಭಾಷಣ ಮಾಡೋ ಜಾಗದ ಮುಂದೆ ಖಾಲಿ 90%ಗೂ ಅಧಿಕ ಚೇರ್ಗಳು ಖಾಲಿ. ಹೀಗಾಗಿ ಬಹಳ ಬೇಸರಗೊಂಡ್ರು ಮಲ್ಲಿಕಾರ್ಜುನ ಖರ್ಗೆ ಅವರು, ಬಹಳ ಮುಜುಗರಕ್ಕೀಡಾದರು. ಆಮೇಲೆ ಜಿಲ್ಲಾಧ್ಯಕ್ಷರನ್ನ ಸಸ್ಪೆಂಡ್ ಮಾಡಿ ಈಗ ಕ್ರಮ ತಗೊಂಡ್ಬಿಟ್ಟಿದ್ದಾರೆ. 15 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತಲುಪಿದ ಭಾರತದ 3ನೇ ಕಂಪನಿಯಾಗಿ ಎಚ್ಡಿಎಫ್ಸಿ ಬ್ಯಾಂಕ್ ಹೊರಹೊಮ್ಮಿದೆ. ಮಂಗಳವಾರ ಎಚ್ಡಿಎಫ್ಸಿ ಬ್ಯಾಂಕ್ನ ಶೇರ್ ಮೌಲ್ಯ 1.8% ಹೆಚ್ಚಾಗಿ ಪ್ರತಿ ಶೇರಿಗೆ 1962 ರೂಪಾಯಿ ತಲುಪಿದೆ. 2024-25 ಆರ್ಥಿಕ ವರ್ಷದ ಕ್ವಾರ್ಟರ್ 4ರ Q4 ರಲ್ಲಿ ಎಚ್ಡಿಎಫ್ಸಿ ಬ್ಯಾಂಕ್ 17,616 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಗಳಿಸಿದೆ. 2023-24 ಆರ್ಥಿಕ ವರ್ಷದ 4ನೇ ಕ್ವಾರ್ಟರ್ನಲ್ಲಿ 16,512 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಗಳಿಸಿತ್ತು. ಅಂದಹಾಗೆ ಇದಕ್ಕೂ ಮೊದಲು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಗಳು 15 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ತಲುಪಿದ್ವು. ಇದೀಗ ಎಚ್ಡಿಎಫ್ಸಿ ಬ್ಯಾಂಕ್ ಕೂಡ ಈ ಲಿಸ್ಟ್ಗೆ ಸೇರಿದೆ. ಭಾರತದ ಷೇರುಪೇಟೆ ಮತ್ತೆ ಗ್ರೀನ್ನಲ್ಲೇ ನಿರಂತರ 6ನೇ ದಿನ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 187 ಪಾಯಿಂಟ್ಸ್ ರೈಸ್ ಆಗಿ 79,595ಕ್ಕೆ ತಲುಪಿದೆ. ನಿಫ್ಟಿ 41 ಪಾಯಿಂಟ್ಸ್ ಹೆಚ್ಚಾಗಿ 24,167ಕ್ಕೆ ರೀಚ್ ಆಗಿದೆ. ಎಫ್ಎಂಸಿಜಿ ಮತ್ತು ಕನ್ಸ್ಯೂಮರ್ ಡ್ಯೂರಬಲ್ ಸ್ಟಾಕ್ಗಳಿಂದ ಷೇರುಪೇಟೆಗೆ ಬಲ ಬಂದಿದೆ. ವಿದೇಶಿ ಬಂಡವಾಳದ ಒಳಹರಿವು, ಭಾರತ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆ ಬಗೆಗಿನ ಪಾಸಿಟಿವಿಟಿ ಹೂಡಿಕೆದಾರರಲ್ಲಿ ಹಾಗೆ ಮುಂದುವರೆದಿದೆ. ಅಮೆರಿಕ ಮತ್ತು ಚೀನಾದ ಟ್ಯಾರಿಫ್ ಕದನ ಭಾರತದಲ್ಲಿ ಪಾಸಿಟಿವಿಟಿಗೆ ಕಾರಣವಾಗಿದೆ. ಹೀಗಾಗಿ ದೇಸಿ ಮಾರುಕಟ್ಟೆ ಉತ್ತಮ ಪ್ರದರ್ಶನ ನೀಡ್ತಾ ಇದೆ. ಐಟಿಸಿ, ಹಿಂದೂಸ್ತಾನ್ ಯೂನಿಲಿವರ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡಿವೆ. ಮತ್ತೊಂದು ಕಡೆ ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಬಂತು. E&Y ಅನ್ನ ಮತ್ತೆ ಅವರ NBFCಯಲ್ಲಿ ಅಕೌಂಟ್ಸ್ನ ಫಾರೆನ್ಸಿಕ್ ಆಡಿಟ್ ಮಾಡೋಕ್ಕೆ ಹೈರ್ ಮಾಡಿದ್ದಾರೆ. ಮತ್ತೇನೋ ಪ್ರಾಬ್ಲಮ್ ಇರ್ಬೋದು ಅಂತ. ಅದಾದ್ಮೇಲೆ ಅವರು ಇಲ್ಲ ಅಂತ ಅದನ್ನು ಡಿನೈ ಮಾಡಿದ್ರು. ಆ ಥರದ್ದೇನು ನಾವು E&Y ಅಂದರೆ ಅರ್ನ್ಸ್ಟ್ ಆ್ಯಂಡ್ ಯಂಗ್ನ ನಾವು ಹೈರ್ ಮಾಡಿಲ್ಲ, ನಾವು ಆ ಥರದ್ದೇನೇನು ಆಡಿಟ್ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇಂಡಸ್ಇಂಡ್ ಸ್ವಲ್ಪ ಇವತ್ತು ರೆಡ್ನಲ್ಲಿತ್ತು. ಪವರ್ ಗ್ರಿಡ್ ಕಾರ್ಪೊರೇಷನ್, ಇನ್ಫೋಸಿಸ್, ವಿಪ್ರೋ ಮತ್ತು ಭಾರತಿ ಏರ್ಟೆಲ್ಗಳು ಕೂಡ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯಾಗಿ 85 ರೂಪಾಯಿ 23 ಪೈಸೆ ಆಗಿದೆ.
ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1814 ರೂಪಾಯಿ ಹೆಚ್ಚಾಗಿ 98,484 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,660 ರೂಪಾಯಿ ಹೆಚ್ಚಾಗಿ 90,210 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 635 ರೂಪಾಯಿ ಕಮ್ಮಿಯಾಗಿ 95,607 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaggle.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.